Hello students, let us consider remaining part of problems. Find inverse of each of the matrices if its edges given in 2 cross 2 and 3 cross 3 problems of the inverse ಕಂಡುಹಿಡಿಯಬೇಕು. ಈಗ first ನೋಡಿ proof. So first one, proof. Students, ಸ್ವಲ್ಪ ಲಕ್ಷ್ಯ fifth one ಕೊಟ್ಟಿದ್ದ ಮ್ಯಾಟ್ರಿಕ್ಸ್ ನ ಏನ್ ಕೊಡಿ 2 minus 2 4 3 determinant A equal to 2 minus 2 4 3 determinant A equal to 6 minus 8. So determinant A equal to 14 is not equal to 0. Okay. Therefore C11, C12, C21, C22. ಯಾವುದು co-factors ಕಂಡುಹಿಡಿಯಬೇಕು ಸ್ಟೂಡೆಂಟ್ಸ್. co-factors ಕಂಡುಹಿಡಿಯಬೇಕಾದ್ರೆ ಏನು ಹೇಳಿದೆ ನಿಮಗೆ sin plus minus minus plus. Okay, see here C11 ಅಂದ್ರೆ ಇದು C1. ಈಗ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಬರ್ಕೊಳ್ಳಿ C11 C12 C21 C22. Okay, C11 sin ಏನದ plus minus minus plus. Okay, here C11 column ಮುಚ್ಚ್ರಿ row ಮುಚ್ಚ್ರಿ ಯಾವ ಬರ್ತ 3 ಬರಿ 3. Next C12 column row 3 ಏನದ 4, so minus 4. Next ನೋಡಿ C21 column row 3 ಏನದ minus of minus 2, so minus 2 ಅದ ಅಂದ್ರೆ plus 2. See here. Next ನೋಡಿ C22 column row 3 2, so 2. Therefore adjoint A equal to transpose of T together 3 minus 4 2. Okay, therefore adjoint A equal to interchanging row and columns 3 minus 4 2. Therefore formula observe ಮಾಡಿ ಏನು inverse ಕಂಡುಹಿಡಿದ inverse ಕಂಡುಹಿಡಿಯ ಫಾರ್ಮುಲಾ ನೋಡಿ A inverse equal to adjoint A divided by determinant A. A inverse equal to determinant A 1 by determinant A 1 by 14. So adjoint A ಕಂಡುಹಿಡಿದ್ರೆ 3 2 minus 4 2. ಇದೇ ಲಾಸ್ಟ್ ಆನ್ಸರ್. ಇನ್ನೊಂದು ಸ್ಟೆಪ್ ಬರೀತಿದೆ ಅಂದ್ರೆ ಬರೀಬಹುದು ಸ್ಟೂಡೆಂಟ್ಸ್. A inverse equal to 14 ಅನ್ನು ಮಲ್ಟಿಪ್ಲೈ 1 by 14, so 3 by 14 2 by 14, next 4 by 14 2 by 14. ಈಗ ಏನಾಗುತ್ತೆ ನೋಡಿ ಲಾಸ್ಟ್ ಆನ್ಸರ್ A inverse 3 by 14, so 1 by ಏನಾಗ್ತದೆ 7, extra 2 by 7 1 by 7. ಇದು ಲಾಸ್ಟ್ A inverse. ಇಷ್ಟೇ ಬರೋದು ಓಕೆ. ಇನ್ನ ಏನಲ್ಲ ಡಿಟರ್ಮಿನೆಂಟ್ ಬಂದ ಆನ್ಸರ್ 1 by 14 ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಈ ತರ ಬರುತ್ತೆ ಆನ್ಸರ್. ಓಕೆ, ನೆಕ್ಸ್ಟ್ sixth one ನೋಡಿ ಸ್ಟೂಡೆಂಟ್ಸ್. sixth one ಏನದ ನೋಡಿ ಅದನ್ನ ಈ ಅನ್ಕೊಳ್ಳಿ ಲಕ್ಷಣೆ ಸ್ಟೂಡೆಂಟ್ಸ್ -1 5 -3 2. ಈಗ ನೋಡಿ ಲಕ್ಷಣೆ ಡಿಟರ್ಮಿನೆಂಟ್ A ಫಾರ್ಮ್ ದಾಗ ಬರ್ಕೊಡ್ರಿ -1 5 -3 2. So determinant A equal to -2. observe ಮಾಡಿ minus is plus 15. So determinant A equal to ಏನಾಗುತ್ತೆ
13 is not equal to 0. A ಇನ್ವರ್ಸ್ ಎಕ್ಸಿಸ್ಟ್ ಇದ್ದಂಗೆ ಅದು. ಈಗ ಯಾವುದು ಕೋಫ್ಯಾಕ್ಟರ್ಸ್ ಬರೀರಿ ಸ್ಟೂಡೆಂಟ್ಸ್. ಕೋಫ್ಯಾಕ್ಟರ್ಸ್ ಬಹಳ ಇಂಪಾರ್ಟೆಂಟ್ ಇರುವಂತ ಕೋಫ್ಯಾಕ್ಟರ್ಸ್ ಬರೀಬೇಕು. ಸೈನ್ಗಳು ಬರಬೇಕು. ಇರದ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ನಿಮ್ಗೆ ಗೊತ್ತಾಗಲ್ಲ ಬರೀರಿ. C11 C12 C21 C22 ಯಾವುದು ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಓಕೆ, ಈಗ ಕೋಫ್ಯಾಕ್ಟರ್ಸ್ ಬರೀರಿ. C11 ಬರೀಬೇಕು, ಕಾಲಮ್ ರೋ ಮುಚ್ಚ್ರಿ, 2 ಆಗ್ತದ. C22 ಮುಚ್ಚ್ರಿ, -3 ಇಂದ ಇದು +3 ಆಗ್ತದ. C21 ಮಾಡಿದ್ರೆ ಇಸ್ -5 ಆಗ್ತದ. C22 ಮಾಡಿದ್ರೆ ಇಸ್ -1 equal to is -1. ಓಕೆ, ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. adjoint A equal to ಓಕೆ ಟ್ರಾನ್ಸ್ಪೋಸ್ ಆಫ್ T ಏನಾಗುತ್ತೆ ನೋಡ್ರಿ. ಸೊ 2 3 -5 -1 ಇಲ್ಲಿ ಮೈನಸ್ ಇಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡಿ. ಈಗ ಏನಾಗ್ತದೆ ನೋಡ್ರಿ, adjoint A equal to ಏನಾಗ್ತದೆ ನೋಡ್ರಿ 2 3 -5 -1. ಈಗ ಇನ್ವರ್ಸ್ ಫಾರ್ಮುಲಾ ನೋಡ್ರಿ. A inverse equal to adjoint A divided by determinant A. Okay students, ಈಗ ನೋಡಿ A inverse equal to 1 by determinant A ಎಷ್ಟು ಮಾಡಿದ್ರಿ 13 का 13 1 by 13 adjoint ಅಂತ ಕಂಡುಹಿಡಿದ್ರೆ ಎಷ್ಟು ಅದ 2 -5 3 -1. ಇನ್ನೊಂದು ಸ್ಟೆಪ್ ಬರ್ತೀರ ಅಂದ್ರೆ ಬರೀಬಹುದು, ಇಲ್ಲ ಇಷ್ಟೇ ಇನಫ್ ಮಾಡ್ತಾರೆ ಇಷ್ಟೇ ಇಡಬಹುದು. ಇನ್ನೊಂದು ಸ್ಟೆಪ್ ಬರ್ತೀರ ಅಂದ್ರೆ ಮಲ್ಟಿಪ್ಲೈ ಆಗ್ತದೆ. ಯಾವುದು 2 by 13 -5 by 13 3 by 13 -1 by 13. ಈ ತರ ಲಾಸ್ಟ್ ಆನ್ಸರ್ ಆಗ್ತದೆ. ಯಾವುದು 6th one. ಓಕೆ, ಈ ತರ ಗೊತ್ತಾಗ್ತಾ ಯಾವ 5th times 7th one. Matrix first 1 2 3 0 2 4 0 0 5. Here determinant A equal to 1 2 3 0 2 4 0 0 5. Okay, see here determinant A equal to expanding along with first one. Okay, so plus minus plus. Okay students, ನೋಡಿ expand ಮಾಡಿ ಅಂತದ 1 10 minus 0 minus 2 ಇಂದ ಡೈರೆಕ್ಟ್ ಎಕ್ಸ್ಪಾಂಡ್ ಮಾಡಕಲಿ. 2 ಇಂದ ಕಾಲಮ್ ಮುಚ್ಚರೆ ರೋ ಮುಚ್ಚರೆ 0 into 5 0 4 into 0 0 0 9 plus 3 ಇಂದ ನೋಡಿ 3 ಇಂದ ಇದು 0 ಇದನ್ನು 0 0 minus 0. ಓಕೆ, so determinant A equal to 10 is not equal to 0. ಅಂದ್ರೆ A was exist among. ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಯಾವುದು ಕೋಫ್ಯಾಕ್ಟರ್ಸ್. ಕೋಫ್ಯಾಕ್ಟರ್ಸ್ ಕಂಡುಹಿಡಿಯೋದಾದ್ರೆ ಫಸ್ಟ್ ಕೋಫ್ಯಾಕ್ಟರ್ಸ್ ಬರ್ಕೊಡ್ರಿ. C11 C12 C13 C21 C22 C23 C31 C32 C33. ಓಕೆ, ಇವೆಲ್ಲ ಕೋಫ್ಯಾಕ್ಟರ್ಸ್ ಕಂಡುಹಿಡಿಯಬೇಕಾಗುತ್ತೆ ಸ್ಟೂಡೆಂಟ್ಸ್. ಯಾವುದು ಇದು ಕೋಫ್ಯಾಕ್ಟರ್ಸ್. ಈಗ ಸ್ವಲ್ಪ ಅಬ್ಸರ್ವ್ ಮಾಡಿ. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಸ್ಟೂಡೆಂಟ್ಸ್ ಇವೆಲ್ಲ ಕೋಫ್ಯಾಕ್ಟರ್ಸ್ ಯಾವ ಕಂಡುಹಿಡಿಯಬೇಕಂದ್ರೆ ಸ್ಟೂಡೆಂಟ್ಸ್ ಇದರದ್ದು C11 C12 C13 C21 C22 C23 C31 C32 C33. ಅಂದ್ರೆ ಇವೆಲ್ಲ ಏನಪ್ಪ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಇದ್ರದ್ದೆಲ್ಲ ಕೋಫ್ಯಾಕ್ಟರ್ಸ್ ಕಂಡುಹಿಡಿಯಬೇಕು. ಯಾವುದು ಇದು C1 ಕೋಫ್ಯಾಕ್ಟರ್ಸ್. ಏನೇನು ಬರ್ತಾವ ನೋಡಿ ಸ್ಟೂಡೆಂಟ್ಸ್, ಯಾವ್ಯಾವು ಸರ್ 10 minus 0 is 10 C12 0 minus 0 is 0 C13 0 minus 0 0 C21 ಅಬ್ಸರ್ವ್ ಮಾಡಿ. C21 ಇಲ್ಲಿ ಬರ್ತದೆ, ಇದರ ಕಾಲಮ್ ರೋ ಮುಚ್ಚ್ರಿ 10 minus 0
So 10 minus 0 is minus 10. Okay. C2 to middle ಬರ್ತದ column ಮುಚ್ಚ್ರಿ row ಮುಚ್ಚ್ರಿ 5 minus 0. So 5 minus 0 is 5. C2 3 column ಮುಚ್ಚ್ರಿ row ಮುಚ್ಚ್ರಿ 0 minus 0. 0 minus 0 is 0. Next C31 column ಮುಚ್ಚ್ರಿ row ಮುಚ್ಚ್ರಿ 8 minus 6. So 8 minus 6 ಅಂದ್ರೆ 2. So C32 column row muchri 4 minus 0. So 4 minus 0 is minus 4. C33 so 2 minus 0. So 2 minus 0 is 2. Okay. So cofactors ಈಗ observe ಮಾಡಿ. So adjoint A. Okay. So adjoint A transpose T. here ನೋಡಿ ಏನಂತದ C11 ಅದರ 10 0 0 minus 10 5 0 2 minus 4 2 ನೋಡಿ adjoint A equal to transpose ಮಾಡಬೇಡಿ ಸ್ಟೂಡೆಂಟ್ಸ್ 10 0 0 minus 10 5 0 2 minus 4 2. Okay, so formula A was equal to so adjoint A divided by determinant A. So adjoint A equal to 1 by determinant A value is 10. So into adjoint A 10 minus 10 2 0 5 minus 4 0 0 2. ಇಷ್ಟೇ ಇದ್ರೆ ಓಕೆ. ಇನ್ನೊಂದು ಸ್ಟೆಪ್ ಬರುತ್ತೆ ಅಂದ್ರೆ ಮಲ್ಟಿಪ್ಲೈ ಮಾಡಿ ಬರೀರಿ. A inverse equal to 10 by 10 minus 10 by 10 2 by 10 0 by 10 5 by 10 minus 4 by 10 0 by 10 0 by 10 2 by 10. Therefore A inverse equal to ಎಷ್ಟು ಬರುತ್ತೆ ನೋಡಿ 1 minus 1. So 1 by 5 0 1 by 2. So minus 2 by 5 0 0 1 by 5. Okay. ಈ ತರ A inverse ಕಂಡುಹಿಡಿಯಬಹುದು. ಏಳ್ ಪಾಯಿಂಟ್ ಏನ್ ಮಾಡೋಣ ನೋಡಿ. ಸೊ A equal to 1 0 0 3 3 0 5 2 minus 1. So determinant A equal to 1 0 0 3 3 0 5 2 minus 1. Okay. ಈಗ observe ಮಾಡಿ along with first row expanding. So determinant A equal to 1 ರಿಂದ expand ಮಾಡಿ minus 3 0 minus 0 ರಿಂದ ಏನಾಗ್ತದೆ minus 3 0 minus 3 0 plus 0 ರಿಂದ 6 minus 15. Okay, so determinant A equal to minus 3 that's not equal to adjust ಯಾಕಂದ್ರೆ 0 ಟರ್ಮ್ ಇದು 0 ಟರ್ಮ್ 0 ಆಗ್ತದೆ minus 3 ಬರ್ತದೆ. ಈಗ ಕೋಫ್ಯಾಕ್ಟರ್ಸ್ ಕಂಡುಹಿಡಿಯಬೇಕು ಸ್ಟೂಡೆಂಟ್ಸ್. C11 C12 C13 C21 C22 C23 C31 C32 C33. ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ ಅಟ್ ಲೀಸ್ಟ್ ಕೋಫ್ಯಾಕ್ಟರ್ಸ್ ಕ್ಯಾರೆಕ್ಟರ್ ಬಿಡಿಸ್ರಿ. ನಿಮಗ ಒಂದು ಡಿಟರ್ಮಿನೆಂಟ್ ಏಕ ಮತ್ತು ಕೋಫ್ಯಾಕ್ಟರ್ಸ್ ಒಂದು ಮಾರ್ಕ್ಸ್ ಇರ್ತಾವು. ಈಗ ಅಬ್ಸರ್ವ್ ಮಾಡಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಈಗ ಎಕ್ಸ್ಪಾಂಡ್ ಮಾಡಿ ನೋಡ್ರಿ. ಯಾವುದು C11 C12 ಈ ತರ ಎಕ್ಸ್ಪಾಂಡ್ ಮಾಡ್ರಿ ಏನಾಗ್ತದ. So minus 3 0 is answer is minus 3.
ನೆಕ್ಸ್ಟ್ -3 0 is plus 3 ಈ ಕಡೆ 6 minus 15 equal to observe ಮಾಡಿ 6 minus 15 6 ಅಲ್ಲ ಈ ಕಡೆ ಸೊ observe ಮಾಡಿ minus ಈ ಕಡೆ 9 minus 9 next C21 ಇರ್ತದ ಕಾಲಮ್ ಮುಚ್ಚ್ರಿ ರೋ ಮುಚ್ಚ್ರಿ 0 minus 0 ನೇ 0 minus is 0 ನೇ C22 observe ಮಾಡಿ ಕಾಲಮ್ -1 0 is minus 1 0 is minus 1 next C23 column rows 2 minus 0 so 2 minus 0 is minus 2 so C31 column rows 0 minus 0 is 0 C32 column rows 0 0 0 minus 0 is 0 C33 so 3 minus 0 3 minus 0 is 3 okay so adjoint A equal to okay so transpose T ಏನಂತಾರ -3 3 -9 0 minus 1 minus 2 0 0 3 therefore adjoint A equal to ಏನಂತದ -3 3 -9 0 minus 1 minus 2 0 0 3 so therefore ಯಾವುದು A inverse formula A inverse adjoint A divided by determinant A inverse equal to adjoint A so -3 so into ಯಾವುದು adjoint A so -3 0 0 3 minus 1 0 minus 9 minus 2 3 ಇನ್ನೊಂದು ಸ್ಟೆಪ್ ಹೇಳ್ತೀರಂದ್ರೆ A inverse equal to ಏನದ -3 by -3 0 by -3 0 by -3 next 3 by -3 minus 1 by -3 0 by -3 so -9 by -3 minus 2 by -3 3 by -3 so last answer is ಯಾವುದು ಸ್ಟೂಡೆಂಟ್ಸ್ 1 0 0 next -1 1 by 3 0 3 2 by 3 -1 ಇದು ಲಾಸ್ಟ್ ಆನ್ಸರ್ ಅದು ಯಾವುದು 9th one so 9th one ನೋಡಿ 2 1 3 4 -1 0 -7 2 1 okay see here so determinant A value ಕಂಡುಹಿಡಿಯಿರಿ so determinant 2 1 3 4 -1 0 -7 2 1 see here determinant is along with the expanding R1 row so ಏನಂತ ನೋಡಿ ಸ್ಟೂಡೆಂಟ್ಸ್ ಯಾವುದು 2 ಇಂದ so -1 0 -1 8 sorry 4 so 4 -0 next ಅಂದ್ರೆ ಪ್ಲಸ್ 0 ಆಗ್ತದ next plus 3 ಇಂದ 8 -7 okay so determinant A equal to -2 ಇದು -4 plus ಯಾವುದು 3 ಏನಾಗುತ್ತೆ ನೋಡ್ರಿ ಸ್ಟೂಡೆಂಟ್ಸ್ determinant A equal to -3 is does not exist ಈಗ ಏನಾಗುತ್ತೆ ನೋಡ್ರಿ C11 C12 C13 C21 C22 C23 C31 C32 C33 ಓಕೆ ಇವೆಲ್ಲ ಏನು ಮಾಡಬೇಕು ಕೋಫ್ಯಾಕ್ಟರ್ಸ್ ಕಂಡುಹಿಡಿಯಬೇಕು ಸ್ಟೂಡೆಂಟ್ಸ್ ಕೋಫ್ಯಾಕ್ಟರ್ಸ್ ಈಗ ಏನಾಗುತ್ತೆ ನೋಡ್ರಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಓಕೆ ಕೋಫ್ಯಾಕ್ಟರ್ಸ್ ಕಂಡುಹಿಡಿಯಿರಿ ಸ್ಟೂಡೆಂಟ್ಸ್ ಏನಾಗ್ತದ ಈಗ -1 0 is -1 ಓಕೆ ಈಗ ಬದಲಾವಣೆ ಆದ ನೋಡಿ ಅಬ್ಸರ್ವ್ ಮಾಡಿ C11 C12 C13 ಬದಲಾವಣೆ ಈಜಿ ಆಗಿ ಬರೀಬಹುದು so -4 next 8 - 7 is 1
C21 ಅಬ್ಸರ್ವ್ ಮಾಡಿ ಕಾಲಮ್ 3 ರೋ 3 ಅಂದ್ರೆ ಕಾಲಮ್ ರೋ 3 1 minus 6 so 1 minus 6 is minus 5 ಆಗ್ತದೆ plus 5 ಆಗ್ತದೆ so C22 2 minus so ಅಬ್ಸರ್ವ್ ಮಾಡಿ 2 plus 21 so 21 is 22 so C23 column 2 4 minus plus 7 4 plus 7 ಏನಾಗುತ್ತೆ minus 11 next C31 column rows 0 plus 3 0 plus 3 3 C32 observe ಮಾಡಿ column row 0 minus 12 so 0 minus 12 is plus 12 so C33 so column 2 minus 2 minus 4 so minus 2 minus 4 is minus 6 okay ಈಗ observe ಮಾಡಿ adjoint A equal to okay so transpose state ಏನಾಗುತ್ತೆ minus 1 minus 4 1 so 5 22 minus 11 3 12 minus 6 so here adjoint A equal to so minus 1 minus 4 1 so 5 22 minus 11 3 12 minus 6 here A inverse equal to adjoint A divided by determinant A so A inverse equal to 1 divided by minus 3 into minus 1 5 3 okay so minus 4 22 12 so 1 minus 11 minus 6 ಇಷ್ಟ ಬರ್ತು okay in the next step ಬರೀತೀರಂದ್ರೆ A inverse equal to so minus 1 by minus 3 5 by minus 3 3 by minus 3 so minus 4 by minus 3 22 by minus 3 12 by minus 3 so 1 divided by minus 3 so minus 11 by minus 3 minus 6 by minus 3 so last answer is A inverse equal to students ಏನಂತ ನೋಡಿ so 1 by 3 so 5 by 3 so minus 1 so 4 by 3 so 22 by 3 so minus 6 3 4 sorry minus 4 so minus 4 so 1 minus 1 by 3 so 11 by 3 so minus 3 ones are 3 2s are plus 2 so last next 10th one ನಿಮಗೆ ವರ್ಕ್ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್ ನೀವು ಟ್ರೈ ಮಾಡಿ ಮನೆಗೆ so 10th one so 11th one ಸಾಲ್ವ್ ಮಾಡ್ತಾ ಇರೋದು so 11th one ಏನು ನೋಡಿ so 1 0 0 ದ ಫಸ್ಟ್ ರೋ 0 cos alpha ದ sin alpha ದ 0 sin alpha ದ minus cos alpha here A equal to so determinant A equal to determinant 1 0 0 next 0 cos alpha sin alpha 0 sin alpha minus cos alpha here determinant A equal to along with the expanding first row ಯಾವುದು first row ಏನಾಗ್ತದ cos alpha ಇದೆ ಇರ್ತದ minus cos square alpha minus ಯಾವುದು sin square alpha ಇದಂತೂ 0 ರಿಂದ ಎಕ್ಸ್ಪಾಂಡ್ ಮಾಡಿದ್ರೆ 0 minus 0 ನೇ plus 0 ರಿಂದ ಅದು 0 minus 0 ನೇ ಈಗ ಅಬ್ಸರ್ವ್ ಮಾಡಿ ಸೊ ಡಿಟರ್ಮಿನೆಂಟ್ A equal to ಲಕ್ಷದಲ್ಲಿ ಸ್ಟೂಡೆಂಟ್ಸ್ ಮೈನಸ್ ಅಂತ ಬರೀತೀನಿ cos square alpha plus sin square alpha ಅಂತ ಅನ್ಕೋತೀನಿ ಸೊ ಡಿಟರ್ಮಿನೆಂಟ್ A equal to -1 is not equal to 0 ಯಾಕಂದ್ರೆ sin square ಇಲ್ಲ C11 C12 C13 C31 C22 C23 C31 C32 C33 सब factors ಬೇಕಂದ್ರೆ sin bar important students sin ಗಳು ಯಾವುದು plus minus plus minus plus minus plus minus plus okay ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ here C11 ಬರಿಬೇಕಾದ್ರೆ minus cos square alpha minus sin square alpha ಆಗ್ತದೆ so minus ಹಾಗೆ
cos square alpha plus sin square alpha equal to -1. ಇದು 0 0 ನ ಇಲ್ಲದ ಸೊ ನೆಕ್ಸ್ಟ್ 0 ನ ಆಗ್ತದ ಇದು 0 0 ನ 0 ನ ಆಗ್ತದ ಈಗ C21 ಆಗ್ತದ C21 ಅಂದ್ರೆ ಕಾಲಮ್ ರೋ ಮುಚ್ಚಿದೆ ಕಾಲಮ್ 0 0 ನೇ ಇದು 0 ನೇ ಆಗ್ತದ C22 ಇಲ್ಲದ ಕಾಲಮ್ ಮುಚ್ಚಿದೆ ರೋ ಮುಚ್ಚಿದೆ ಮೈನಸ್ cos alpha minus 0 observe C22 column minus cos alpha 0 ಅಂದ್ರೆ observe ಮಾಡಿ minus cos alpha C23 column ರಂಗೆ sin alpha minus 0 sin alpha minus 0 is minus sin alpha C31 column ರಂಗೆ 0 minus 0 ನೇ so next C32 column row 3 sin alpha minus 0 sin alpha minus 0 is minus sin alpha C33 column row 3 cos alpha minus 0 cos alpha minus 0 is cos alpha okay so adjoint equal to lakshya students ಸ್ವಲ್ಪ ಲಕ್ಷಣೆ so minus 1 0 minus cos alpha minus sin alpha 0 minus sin alpha cos alpha okay so observe ಮಾಡಿ adjoint A equal to interchange row and column minus 1 0 minus cos alpha minus sin alpha minus 0 minus sin alpha cos alpha okay ಈಗ observe ಮಾಡಿ students so A inverse equal to so adjoint A divided by determinant A so A inverse equal to minus 1 by 1 so ಏನಾಗ್ತದ minus 1 0 next 0 minus cos alpha minus sin alpha so 0 minus sin alpha cos alpha so your last answer is so minus plus changes occur students 1 0 cos alpha sin alpha 0 sin alpha minus cos alpha let couple A equal to matrix of 3 7 2 4 and B equal to matrix of first row 6 8 7 9 verify that AB inverse equal to B inverse into A inverse students so proof so 12th one here A matrix so 3 7 2 5 here B matrix 6 8 7 9 here AB equal to so 3 7 2 5 into 6 8 7 9 here AB equal to so multiplications so multiply ಮಾಡಬೇಕು ಯಾವುದು product rule form first row ಇಂದ first column second column multiply ಈಗ ಏನಾಗುತ್ತೆ ನೋಡಿ 3 into 6 is 18 plus 7 into 7 49 3 into 8 so 24 plus 7 into 9 63 okay next second row first column so 12 6 into 2 12 5 into 7 that is 5 2 into 8 16 plus 5 into 9 so 45 okay in our students AB equal to value so AB1 18 plus 49 67 next 24 plus 63
87. Next 12 plus 35 47. 16 plus 45 61. ಇದರದ್ದು ಡಿಟರ್ಮಿನೆಂಟ್ a ವ್ಯಾಲ್ಯೂ ಕಂಡುಹಿಡಿಯಬೇಕು ಸ್ಟೂಡೆಂಟ್ಸ್. ಸೊ ಡಿಟರ್ಮಿನೆಂಟ್ a. ಸೊ ಡಿಟರ್ಮಿನೆಂಟ್ ab equal to 67 87 47 61. Here determinant ab equal to 67 into 61 minus 87 into 47. So determinant ab equal to 67 into observe ಮಾಡಿ 4087 minus 4089. Here minus 2 ಯಾವುದು determinant ab value minus 2. Okay students, next ನೋಡಿ observe ಮಾಡಿ. ಏನದ ab ಗೊತ್ತಾಯ್ತು, ಇನ್ನ ab ಇನ್ವರ್ಸ್ ಗೊತ್ತಾಗಬೇಕು ಸ್ಟೂಡೆಂಟ್ಸ್. ab ಇನ್ವರ್ಸ್ ಗೊತ್ತಾಗಬೇಕಾದ್ರೆ ಫಸ್ಟ್ ನೋಡಿ C11 C12 C21 C22. ಓಕೆ ಇದರದ ಯಾವುದು ಸೈನ್ ಗೊತ್ತಾಗಬೇಕು. ಯಾವುದು ab ಅಷ್ಟೇ ಮಾಡ್ತಾ ಇದ್ದ ಸ್ಟೂಡೆಂಟ್ಸ್. ab ಟರ್ಮ್ ಅಷ್ಟೇ ಅಬ್ಸರ್ವ್ ಮಾಡಿ. ಮೈನಸ್ ಮೈನಸ್ ಪ್ಲಸ್. ಈಗ ab ಕರೆಕ್ಟ್ ಫಸ್ಟ್ ab C11 ಅಂದ್ರೆ ಕಾಲಮ್ 3 ರೋ 3 ಏನಾಗ್ತದ 61 ಬರೀರಿ. C12 ಕಾಲಮ್ ರೋ 3 ಮೈನಸ್ 47 ಬರುತ್ತೆ ಬರೀರಿ. C21 ಬರದ 87 ಬರ್ತದ ಬರೀರಿ. C22 ಬರ್ತದ 67 ಬರ್ತದ. ಈಗ adjoint AB equal to ಏನಾಗ್ತದೆ ನೋಡ್ರಿ 61 minus 47 ಟ್ರಾನ್ಸ್ಪೋಸ್ P ಇರ್ತದ minus 87 67. See students 80 ಯಾವುದು adjoint AB equal to interchange 61 minus 47 minus 87 67. ಇದು adjoint. ಈಗ ಅಬ್ಸರ್ವ್ ಮಾಡಿ ಲಕ್ಷಣೆ ಯಾವುದು AB inverse equal to adjoint AB divided by determinant AB. Observe ಮಾಡಿ AB inverse equal to 1 by minus 2. Observe ಮಾಡಿ determinant AB values minus 2. Adjoint AB ಕಂಡುಹಿಡಿ 61 minus 87 minus 47 67. ಅಬ್ಸರ್ವ್ ಮಾಡಿ ಇಷ್ಟ ಬರೀತದ ಅಂದ್ರೆ ಇಷ್ಟ ಬರೀರಿ, ಇಲ್ಲ ಅಂತಂದ್ರೆ ಆ ಲಕ್ಷ ಸ್ಟೂಡೆಂಟ್ಸ್ AB ಇನ್ವರ್ಸ್ ಈಕ್ವಲ್ ಟು 1/2 ಅಷ್ಟೇ ಬರೀತೀನಿ. ಮೈನಸ್ ನ ಮಲ್ಟಿಪ್ಲೈ ಮಾಡ್ಕೊತೀನಿ. ಮೈನಸ್ ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಯಾವುದು ಪ್ಲಸ್ ಮೈನಸ್ ಅಥವಾ ಮೈನಸ್ ಪ್ಲಸ್ ಅಂತ ಅವಾಗ ಏನಂತ ಮೈನಸ್ 61 ಪ್ಲಸ್ 87 ಪ್ಲಸ್ 47 ಮೈನಸ್ 67. ಸೊ ಇದರ ತರನ ಏನಾಗಬೇಕು B ಇನ್ವರ್ಸ್ ಮತ್ತು A ಇನ್ವರ್ಸ್ ಒಂದು ಆನ್ಸರ್ ಮಲ್ಟಿಪ್ಲೈ ಮಾಡಬೇಕು, ಅವಾಗ ಇಷ್ಟು ಬರಬೇಕು ಆನ್ಸರ್. ಈಗ ಫಸ್ಟ್ ನೋಡಿ A B ಅಬ್ಸರ್ವ್ ಮಾಡಿ. B ಏನು ಕೊಡ ನೋಡಿ ಸ್ಟೂಡೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ B ಮ್ಯಾಟ್ರಿಕ್ಸ್ ಏನು ಕೊಡನ 6 8 7 9. ಇದರ ಡಿಟರ್ಮಿನೆಂಟ್ B ಕಂಡುಹಿಡಿಯಬೇಕು. ಸೊ ಡಿಟರ್ಮಿನೆಂಟ್ B 6 8 7 9. Here determinant B equal to, so determinant B equal to ಏನಾಗ್ತದ so 54 minus 56. so determinant B is minus 2 is not equal to 0. then ಈಗ ಇದರದ cofactors ಏನು ಫ್ರೆಂಡ್ಸ್ C11 C12 C21 C22. okay so cofactors ಸ್ಟೂಡೆಂಟ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಯಾವುದು ಸೈನ್ ಕೇರ್ಫುಲ್ ಬರೀರಿ ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಓಕೆ ಏನಂತ ನೋಡಿ ಸ್ಟೂಡೆಂಟ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಯಾವುದು C11 ಅಂದ್ರೆ ಕಾಲಮ್ ರೋ 3 is a 9. C12 ಕಾಲಮ್ 3 7. C21 ಕಾಲಮ್ ರೋ 3 8. ಇದು 6. ಅಬ್ಸರ್ವ್ ಮಾಡಿ adjoint B equal to ಲಕ್ಷ ಸ್ಟೂಡೆಂಟ್ಸ್ ಯಾವುದು
so 9 minus 7 minus 8 6 here transpose T ಆಗಬೇಕು so adjoint B equal to luxury students 9 observe ಮಾಡಿ 9 minus 7 minus 8 6 ಈಗ B inverse equal to adjoint B divided by determinant B so B inverse equal to minus 1 by 2 observe ಮಾಡಿ so minus 1 by 2 so 9 minus 8 so minus 7 6 ಅದನ್ನ B inverse equal to 1 by 2 ಇಡ್ರಿ minus ನ ಮಲ್ಟಿಪ್ಲೈ ಮಾಡಿ minus 9 8 7 minus 6 ಓಕೆ ಈಗ B inverse ಗೊತ್ತಾಯ್ತು ಸ್ಟೂಡೆಂಟ್ ಇನ್ನ A inverse ಗೊತ್ತಾಗಬೇಕಾಗಿದೆ A inverse ಗೊತ್ತಾಗಬೇಕಾದ್ರೆ ಕೊಟ್ಟಿರುವಂತ A ಮ್ಯಾಟ್ರಿಕ್ಸ್ ಬರ್ಕೊಡ್ರಿ A ಎಷ್ಟು ಅದ ನೋಡಿ ಸೊ 3 7 ನೆಕ್ಸ್ಟ್ 2 5 ಇದರ ಡಿಟರ್ಮಿನೆಂಟ್ A ಎಷ್ಟು ಆಗುತ್ತೆ ನೋಡಿ ಸ್ಟೂಡೆಂಟ್ಸ್ ಡಿಟರ್ಮಿನೆಂಟ್ 3 7 2 5 ಡಿಟರ್ಮಿನೆಂಟ್ A so 15 minus 14 so determinant A equal to 1 is not equal to 0 okay either the cofactor C11 C12 C21 C22 either the cofactors can divided students cofactor sign ಬರಿಬೇಕು plus minus minus plus okay ಈಗ observe ಮಾಡಿ students here C11 ಅಂದ್ರೆ is a 5 C12 2 C121 it is a ಯಾವುದು 7 ಇದು 3 so adjoint A equal to okay so transpose T so 5 minus 2 minus 7 3 therefore adjoint A equal to luxury students ಸ್ವಲ್ಪ observe ಮಾಡಿ 5 minus 2 minus 7 3 okay so next note observe ಮಾಡಿ ಯಾವುದು A inverse equal to adjoint A divided by determinant A inverse equal to so 1 by 1 determinant value 1 into ಯಾವುದು so 5 minus 7 minus 2 3 therefore A inverse equal to answer 5 minus 7 so minus 2 3 okay ಈಗ observe ಮಾಡಿ A inverse ಗೊತ್ತಾಯ್ತು B inverse ಗೊತ್ತಾಯ್ತು ಅವ ಏನು ಮಾಡ್ತಾನೆ B inverse into A inverse B inverse into A so ಅಂದ್ರೆ ಈಗ observe ಮಾಡಿ ನೀವು ಏನು ಕಂಡುಹಿಡಿದ್ರಿ ಈಗ so LHS ಕಂಡುಹಿಡಿದಿದ್ದು ಇನ್ನು RHS ಕಂಡುಹಿಡಿಬೇಕು ಸ್ಟೂಡೆಂಟ್ಸ್ RHS so RHS ನೋಡಿ ಸ್ಟೂಡೆಂಟ್ಸ್ RHS ವ್ಯಾಲ್ಯೂ ಇದು ಬಂದಿರ್ತದೆ ಯಾವುದು so B inverse into A inverse observe ಮಾಡಿ B inverse ಕೊಟ್ಟಿದ್ದ ಏನು ಕಂಡುಹಿಡಿದು ನೋಡಿ 1 by 2 into ಏನದ minus observe ಮಾಡಿ so 1 by 2 minus 9 8 7 minus 6 into A inverse 5 minus 7 minus 2 3 observe ಮಾಡಿ ಫಸ್ಟ್ ರೋ ಇಂದ ಏನು ಮಾಡಿ ಮಲ್ಟಿಪ್ಲೈ ಮಾಡಿ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಮೈನಸ್ ಸೆಕೆಂಡ್ ಕಾಲಮ್ ಗುಣಾಕಾರ ಮಾಡಿ so 1 by 2 1 by 2 as it is ready minus 45 so minus 16 so minus ಅಂದ್ರೆ plus 49 so plus 24 next second row observe second row in the first row 35 so minus plus 12 so minus 49 so minus 18 okay so therefore so B inverse into A inverse equal to observe my students minus ಎಷ್ಟು ಅಂತ minus 45 into ಅದು minus 61 so minus 61 1 by 2 ಅದ observe ಮಾಡಿಲ್ಲ so 1 by 2 1 by 2 ಇಲ್ಲಿ ಸ್ಟೂಡೆಂಟ್ಸ್ ಲಕ್ಷಣೆ so therefore B inverse into A inverse equal to 1 by 2 ಅದ so minus 61 49 plus 20 ಆಗ 87 ಅರ್ಥ ನೋಡಿ ಸ್ಟೂಡೆಂಟ್ಸ್ 87 49 ಅಂದ್ರೆ
63 sorry is a 63 ಇದು 87 ಆಗ್ತದೆ ಸ್ಟೂಡೆಂಟ್ಸ್ 87 47 minus 67 okay therefore LHS equal to RHS ಏನಾಗ್ತದ AB inverse equal to B inverse into A inverse ನಾವು 13ನೇ ಪ್ರಾಬ್ಲಮ್ ಏನು ಕೊಡೋಣ A matrix ಕೊಟ್ಟಾನ ಸ್ಟೂಡೆಂಟ್ಸ್ 3 1 minus 1 2 ಏನು ಕೇಳೋಣ ಶೋ that a square minus 5a plus 7i equal to 0 ಪ್ರೂವ್ ಆಗಬೇಕು ಮತ್ತೆ ಏನದ hence find a inverse ಕೇಳ ಅಬ್ಸರ್ವ್ ಮಾಡಿ ಈಗ a inverse ಕಂಡುಹಿಡಿಯಬೇಕಾದ್ರೆ a inverse a into a ಮಾಡೋಣ so a inverse equal to 3 1 minus 1 2 next ಇನ್ನೊಂದು ಮ್ಯಾಟ್ರಿಕ್ಸ್ ಅದನ್ನೇ 3 1 minus 1 2 ಈಗ first row first column second column multiply ಆಗಬೇಕು ಈಗ ಅಬ್ಸರ್ವ್ ಮಾಡಿ a square equal to ಏನಾಗ್ತದೆ ನೋಡಿ ಸ್ಟೂಡೆಂಟ್ಸ್ 3 9 so minus 1 3 plus 2 okay ಇನ್ನು ನೆಕ್ಸ್ಟ್ ಯಾವುದು ಸೆಕೆಂಡ್ ರೋ ಇಂದ minus 1 into 3 is minus 1 2 into minus 1 minus 2 minus 1 into 1 minus 1 2 into 2 plus 4 therefore a square equal to yes one for answer so 8 5 minus 5 3 ಇದು a square by ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಏನು ಕೊಡೋಣ a square minus 5a plus 7i ಏನು ಹೋಗಬೇಕು 0 ಹೋಗಬೇಕು ಮತ್ತು a ಇನ್ವರ್ಸ್ ಕಂಡುಹಿಡಿಯಿರಿ ಈಗ 0 ಹೋಗ್ತದೆ ಫಸ್ಟ್ ಚೆಕ್ ಮಾಡೋಣ ಯಾವುದು a ಸ್ಕ್ವೇರ್ ಕಂಡುಹಿಡಿದ್ರೆ ಬರೀರಿ so 8 5 minus 5 3 minus 5 to 5 8 a matrix ಎಷ್ಟದ 3 1 minus 1 2 plus 7 I means unit matrix order of 2 plus 2 okay so next over as it is a first matrix 8 5 minus 5 3 5 ಗುಣಾಕಾರ ಮಾಡಿ so 15 5 minus 5 10 plus 7 0 0 7 okay so next over so 8 5 minus 5 3 minus so 15 plus 7 5 plus 0 minus 5 plus 0 10 plus 7 ಈಗ ಏನಾಗುತ್ತೆ ಸ್ಟೂಡೆಂಟ್ಸ್ 8 5 minus 5 3 ಲಕ್ಷ ಸ್ಟೂಡೆಂಟ್ಸ್ so 22 5 minus 5 17 8 plus 7 observe ಮಾಡಿ ಎಷ್ಟದ 15 5 plus 0 so 5 ಈಗ ನಿಮಗೆ ಗೊತ್ತಾಗಲಿ ನಂಬರ್ 8 5 minus 5 3 plus 7 0 0 7 minus 15 5 minus 5 10 ಈಗ ಅಬ್ಸರ್ವ್ ಮಾಡ್ರಿ ಇವು ಎರಡು ಮ್ಯಾಟ್ರಿಕ್ಸ್ ಆಡ್ ಮಾಡಿ so 15 5 minus 5 10 so minus as it is already 15 5 minus 5 10 ಏನಾಗುತ್ತೆ ನೋಡ್ರಿ 15 minus 15 0 5 minus 5 0 minus 5 plus 5 0 10 minus 10 0 ಅಂದ್ರೆ 0 ಆಗ್ತದೆ therefore a square minus 5a plus 7i equal to 0 point students in the inverse ಕಂಡುಹಿಡಿಯಬೇಕು ಸ್ಟೂಡೆಂಟ್ಸ್ ಏನದ
ಕೊಟ್ಟಿದ್ದ ಸ್ಟೇಟ್ಮೆಂಟ್ ಬರ್ಕೊಟ್ರಿ a ಸ್ಕ್ವೇರ್ ಮೈನಸ್ 5a ಪ್ಲಸ್ 7i equal to 0. ಓಕೆ, ಇದನ್ನ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಅಂತ ಬರೀತೀನಿ. ಯಾವುದು a ಇನ್ವರ್ಸ್ multiplying by a inverse. ಎರಡು ಕಡೆ ಬೋತ್ಸ್ LHS as well as RHS ಆಗಬೇಕು. a inverse equal to a square minus 5a plus 7i equal to 0 into a inverse. ಓಕೆ, ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಸ್ವಲ್ಪ ಕೇರ್ಫುಲ್ ಆಗಿ a square into a inverse 5a inverse into a 7a inverse into I equal to 0. 0 into a inverse and 0 ne. So observe ಮಾಡಿ a inverse a into a square na a into a form ta ಬರೆದರೆ minus a inverse a plus 7a inverse. observe ಮಾಡಿ 7a inverse I equal to 0. ಇದೇನಂತಂದ್ರ I into a minus 5i plus 7a inverse I equal to 0 because ಯಾವ ಫಾರ್ಮುಲಾ ಅಂದ್ರೆ a inverse a into a equal to I ಮತ್ತು a into a inverse ಫಾರ್ಮುಲಾ ಅಂದ್ರೆ ಇದು ಆಯತದ. ಓಕೆ, ಈಗ ಅಬ್ಸರ್ವ್ ಮಾಡಿ, ಬರಿಬಹುದು ಬಿಡಬಹುದು ಆಯತ. ಈಗ a ಮೈನಸ್ ಅಬ್ಸರ್ವ್ ಮಾಡಿ a minus 5 into I plus 7a inverse equal to 0. ಸೊ ಇಲ್ಲಿ I ನೆಗ್ಲಿಜೆನ್ಸ್ ಮಾಡಿಬಿಟ್ಟಿರ್ತೀನಿ. ಸೊ ಈಗ ಅಬ್ಸರ್ವ್ ಮಾಡಿ 7a inverse equal to ಅಬ್ಸರ್ವ್ ಮಾಡಿ ಅಂತ minus a plus 7i. ಈಗ a inverse equal to 1 by 7 5i minus a. ಓಕೆ, ಈಗ ಅಬ್ಸರ್ವ್ ಮಾಡಿ a inverse a inverse 1 by 7 ಈಗ 5 ಕ 5 I ಅಬ್ಸರ್ವ್ ಮಾಡಿ ಲಕ್ಷದ ಸ್ಟೂಡೆಂಟ್ಸ್, ಸ್ವಲ್ಪ ಅಬ್ಸರ್ವ್ ಮಾಡಿ I ಅಂದ್ರೆ ಯೂನಿಟ್ ಮ್ಯಾಟ್ರಿಕ್ಸ್ 1 0 0 1 minus a ಅಂತಂದ್ರೆ ಕೊಟ್ಟಿರೋ ಮ್ಯಾಟ್ರಿಕ್ಸ್ 3 1 minus 1 2 3 1 minus 1 2. ಓಕೆ, ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ a inverse equal to 1 by 7 5. so matrix 5 0 0 5 3 sorry matrix 3 1 minus 2. ಓಕೆ, ಅಬ್ಸರ್ವ್ ಮಾಡಿ a inverse ಇದು ಬರೋದು ನೋಡಿ ಸ್ಟೂಡೆಂಟ್ಸ್, a inverse equal to 1 by 7 ಬರೆದ್ಬಿಟ್ರೆ ಡೈರೆಕ್ಟ್ 5 minus 3 2 0 minus 1 minus 1 0 minus of minus 1 plus 1 5 minus 2 3. ಲಾಸ್ಟ್ ಆನ್ಸರ್ ಇದಾಗ್ತದ. ಇಲ್ಲ ಇನ್ನೊಂದು ಸ್ಟೆಪ್ ಬರ್ತೀವಿ ಅಂದ್ರೆ a inverse equal to multiply ಆಗ್ತಾ 2 by 7 minus 1 by 7 1 by 7 3 by 7. ಇದು ಲಾಸ್ಟ್ ಆನ್ಸರ್. ನೆಕ್ಸ್ಟ್ 14th ಸ್ಟೂಡೆಂಟ್ಸ್ ನೋಡಿ, 14th one ಏನದ a matrix ಅದ. so 1 1 1 ಅದ. so 1 2 minus 3 ಅದ. 2 minus 1 3 ಅದ. show that a cube minus 6a square plus 5a plus 11i equal to 0 ಪ್ರೂವ್ ಆಗಬೇಕು ಮತ್ತು hence find a inverse. ಈಗ ಫಸ್ಟ್ ನೋಡ್ರಿ ಲಕ್ಷದ ಸ್ಟೂಡೆಂಟ್ಸ್, a equal to a square equal to a into a ಕರೆಕ್ಟ್. so a square ಲಕ್ಷದ ಸ್ಟೂಡೆಂಟ್ಸ್ 1 1 1. okay, so 1 2 minus 3 2 minus 1 3 into 1 1 1. okay, 1 2 minus 3 2 minus 1 3. okay, ಯಾವುದು ಫಸ್ಟ್ ಅಬ್ಸರ್ವ್ ಮಾಡಿ, ಯಾವುದು ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್. ಸ್ಟೂಡೆಂಟ್ಸ್ ನೋಡಿ a ಸ್ಕ್ವೇರ್ a ಸ್ಕ್ವೇರ್ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಲಕ್ಷದಲ್ಲಿ 1
1 plus 1 plus 2. Next 1 plus 2 minus 1. So 1 minus 3 plus 3. Okay. Next second row observe ಮಾಡಿ. Second row ಇಂದ first column ದ ಗುಣಾಕಾರ 1 plus 2 minus 6. Next 1 plus 4 minus 100 plus 3. 1 minus 6 minus 9. Third row in the first column. So 2 plus minus 1 plus 6. Next 2 minus 2. Next minus 3. So 2 plus 3 plus 9. Okay. So a square equal to students ಸ್ವಲ್ಪ ಲಕ್ಷ್ಯಲಿ a square. So 4. So 2 1 minus 3 8. So minus 15 order 1 of the minus 14. So 7. Next minus 3 and third order 14. A cube equal to a square into a cube. A square rest of 4 2 1 minus 3 8 minus 14 7 minus 3 14 into 8. So 1 1 1 1 2 minus 3 2 minus 1 3. Okay. See here a cube. Observe my students. Again the same multiply to first row, first column, second column, third column. Okay. Eager. Observe my condition 4 into 1 is 4 plus 2 into 1 2 plus 2 1 into 2 2. So 4 into 1 is 4, 2 into 2 4, 1 into 1 minus 1. So 4 into 1 is 4, so 2 into 3 minus 6, 1 into 3 plus 3. So next one, second row. Observe my students. Now second row. Minus 3 into 1 is minus 3, 8 into 8 minus 28. So minus 3 plus 16 plus 14. So minus 3 minus 24. So minus 3 ones are 3 fours are 12. 42. So 42. So next third row third row first column 7 minus 3. So minus 3 plus 28. 7 minus 6 minus 14. So minus 14. Okay. So next third column 7 plus 9 plus 42. So 8 cube. Observe so 8 so 7. So next one is 7 the 1 20 minus 28 to minus 31 ಒಳಗ plus 8 minus 23. Next one ನೋಡಿ 14 20 30 on 27. So 27
27 next minus 69 70 and like there is 4 ikkade 32 next one is 7 it is minus 20 so minus 20 is minus 13 7 ikkade 16 ikkade ಎಷ್ಟು ಅಂತ ನೋಡಿ 58 so 58 ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಯಾವುದು a ಕ್ಯೂಬ್ ಗೊತ್ತಾಯ್ತು ಈಗ ಲಕ್ಷಕ್ಕೆ a ಕ್ಯೂಬ್ minus 6 a square plus 5a plus 11i students a cube ಕಂಡು ಬರ್ಕೊಡ್ರಿ 8 7 1 minus 23 27 minus 69 32 13 58 minus 6 a square ಕನ್ನಡದಲ್ಲಿ ಬರೆಯಿರಿ a square 4 2 1 minus 3 8 minus 14 7 minus 3 14 plus 5 A matrix 1 1 1 1 1 1 so next 1 2 minus 3 next 2 minus 1 3 plus 11 1 0 0 0 1 0 0 0 1 okay students 8 7 1 as it is minus 23 27 minus 69 32 minus 30 58 minus 6 24 12 6 8 minus 84 minus 6 7 42 minus 18 84 plus 5 5 5 5 10 15 10 minus 5 15 plus 11 0 0 0 11 0 0 0 11 ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಎಲ್ಲ ಕಾನ್ಸೆಪ್ಟ್ 8 ದ ಮೈನಸ್ 24 ದ ಪ್ಲಸ್ 5 ದ ಪ್ಲಸ್ 11 ದ 7 minus 12 minus plus 5 next plus 0 next 1 minus 6 plus 5 plus 0 next one minus 23 plus 18 plus 5 plus 0 next one 27 minus 48 plus 10 plus 11 next minus 69 minus 69 plus 84 minus 15 plus 0 observe ಮಾಡಿ 32 minus 42 plus 10 plus 0 so minus 13 minus plus 18 minus 5 plus 0 58 minus 84 plus 15 plus 11 observe ಮಾಡಿ ಎಲ್ಲ 0 0 0 0 0 0 0 0 0 is 0 ಎಲ್ಲ 0 ಹಾಕೋಣ observe ಒಂದು ಟರ್ಮ್ ನೋಡಿ observe ಸೊ ಏನದ ಸೊ 16 ಒಳಗೆ 8 ಅದು 24 24 ಕ್ಯಾನ್ಸಲ್ ಅದು 0 ಆಗ್ತದೆ 7 3 5 12 minus 12 0 observe 5 plus 1 6 minus 6 0 9
ಅದೇ ತರ ನೆಕ್ಸ್ಟ್ 23 plus 5 is sorry 18 plus 5 is 23 minus 12 plus 23 cancel. Next observe 10 10 21 21 ಮತ್ತು 27 48 ಅದು cancel. Next observe ಮಾಡಿ ಸ್ಟೂಡೆಂಟ್ಸ್ minus 15 minus 69 84 ಅದು ಹೋಗ್ತದೆ. 32 ಮತ್ತು 10 42 42 minus 42 0. Next ನೋಡಿ 5 minus 5 minus 15 is 18 ಅದು 0 ನೇ. Next ನೋಡಿ 15 plus 11 is 21 so sorry 26 ಮತ್ತು 58 84 ಆಗ್ತದೆ. ಸೊ 84 minus 84 0 0 0 ಆಗ್ತದೆ. ಈಗ a ಇನ್ವರ್ಸ್ ಕಂಡುಹಿಡಿಯೋಣ ಸ್ಟೂಡೆಂಟ್ಸ್. a ಇನ್ವರ್ಸ್ ಕಂಡುಹಿಡಿದಾಗ ಕೊಟ್ಟಿರುವಂತ ಈಕ್ವೇಷನ್ ಬರಬಹುದು ಯಾವುದು ಸರ್ a ಕ್ಯೂಬ್ ಮೈನಸ್ 6a ಸ್ಕ್ವೇರ್ ಪ್ಲಸ್ 5a ಪ್ಲಸ್ 11i equal to 0. ಆಮೇಲೆ ಇದು ಸೇಮ್ ಮಲ್ಟಿಪ್ಲೈ ಆಗಬೇಕು. ಸೇಮ್ ಯಾವುದು a ಇನ್ವರ್ಸ್ so multiplying by ಯಾವುದು a ಇನ್ವರ್ಸ್ ಆನ್ ಬೋತ್ ಸೈಡ್ಸ್ ಎರಡು ಸೈಡ್ ಆಗ್ತದ. ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಸ್ವಲ್ಪ ಕೇರ್ಫುಲ್ ನೋಡಿ ಯಾವುದು a ಇನ್ವರ್ಸ್ ಸರ್ a ಕ್ಯೂಬ್ ಮೈನಸ್ 6a ಸ್ಕ್ವೇರ್ ಪ್ಲಸ್ 5a ಪ್ಲಸ್ 11i equal to 0 into a inverse. ಈಗ ಅಬ್ಸರ್ವ್ ಮಾಡಿ a cube into a inverse minus 6a square into a inverse plus 5 into a inverse plus 11 a inverse into I equal to 0. Formula ಪ್ರಕಾರ a square into a inverse minus 6 into a inverse 5 into a inverse plus 11 a inverse into I equal to 0. ಈ ಫಾರ್ಮುಲಾ ಏನಪ್ಪ a square into I minus 6a into I plus 5i plus 11 a inverse into I equal to 0. ಈಗ ಅಬ್ಸರ್ವ್ ಮಾಡಿ a square minus 6a plus 5i plus 11 a inverse equal to 0. ಸೊ ನೆಗೆಟಿವ್ ಆಯ್ ಬಿಟ್ಬಿಟ್ಟಿರ್ತೀನಿ. ಸೊ ಬಿಟ್ರು ನೀವು ಆಯ್ ಅರ್ಥ ಮಾಡೋದು ಅದೇ ಆನ್ಸರ್ ಬರೆದ್ರು. ಈಗ a ಇನ್ವರ್ಸ್ ಅಂದ್ರೆ 11 a ಇನ್ವರ್ಸ್ ಈಕ್ವಲ್ ಟು ಅಬ್ಸರ್ವ್ ಮಾಡಿ ಇವೆಲ್ಲ ಟರ್ಮ್ ಅಕಟ್ವಾಸ್ ಏನಾಗ್ತದೆ ಮೈನಸ್ a ಸ್ಕ್ವೇರ್ ಪ್ಲಸ್ 6a ಮೈನಸ್ 5i. ಓಕೆ ಈಗ ಏನಾಗ್ತದೆ ನೋಡ್ರಿ 11 a ಇನ್ವರ್ಸ್ ಈಕ್ವಲ್ ಟು ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಮೈನಸ್ ಆಫ್ ಮಾಡ್ಕೋದ್ರು ಇಲ್ಲ 6a minus a square minus 5i ಅಂತ ಬರ್ಬೋದು. ಈಗ ಸ a inverse equal to 1 by 11 6a minus a square 5ui. ಓಕೆ ಈಗ ಅಬ್ಸರ್ವ್ ಮಾಡಿ 6a square ಅಬ್ಸರ್ವ್ ಮಾಡಿ 6 ಲಕ್ಷದ ಸ್ಟೂಡೆಂಟ್ಸ್ 6a ಅಂತಂದ್ರೆ ಫಸ್ಟ್ a inverse ಬರೆಯಿರಿ 1 by 11 ಬರೆಯಿರಿ 6 to 6 ಮ್ಯಾಟ್ರಿಕ್ಸ್ A ಅಂತಂದ್ರೆ ಇಂಪಾರ್ಟೆಂಟ್ 1 1 1 ನೆಕ್ಸ್ಟ್ 1 2 minus 3 2 minus 1 3 minus a square ಕಂಡುಹಿಡಿಯಿರಿ ಸ್ಟೂಡೆಂಟ್ಸ್ ಬರೆಯಿರಿ a square 4 2 1 next minus 3 8 minus 14 so minus 14 so 7 minus 3 14 minus 5 r 1 0 0 0 1 0 0 0 1 okay ಈಗ so a inverse equal to 1 by 11 6 ಇಂದ ಮಲ್ಟಿಪ್ಲೈ ಮಾಡಿ ಸ್ಟೂಡೆಂಟ್ಸ್ 6 ಇಂದ 6 minus plus 12 minus 18 12 minus 6 so plus 18 so minus 3 observe ಮಾಡಿ 4 2 1 minus 3 8 minus 14 7 minus 3 14 minus 5 0 0 0 5 0 0 0 5 okay ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್
plus A inverse equal to 1 by 11. 1 by 11 ಅಂದರೆ 6 minus 4 minus 5. Next 6 minus 2 minus 0. Next 6 minus 1 minus 0. Okay. Next one is 6 minus of minus plus 3 minus 0. So 12 minus 8 minus 5. So minus 18 plus 14 minus 0. Next one is 12 minus 7 minus 0. So here minus 6 plus 3 minus 0. 18 minus 14 minus 5. ಈಗ ಲಾಸ್ಟ್ ಇಲ್ಲಿ ಬರ್ತೈತೆ ನೋಡಿ ಸ್ಟೂಡೆಂಟ್ಸ್ A inverse ಆನ್ಸರ್ ಸೊ A inverse 1 by 11 ನೋಡಿ ಎಷ್ಟು ಬರ್ತದೆ ನೋಡಿ ಸ್ಟೂಡೆಂಟ್ಸ್ ಸೊ minus 9 ಒಳಗೆ 5 ಹೋಗ್ತಂದ್ರೆ is minus 3 so 4 so 5 next ನೋಡಿ 9 next 8 15 13 ಆಗ್ತದ 13 ಒಳಗೆ 12 ಹೋಗ್ತಂದ್ರೆ minus 1 minus 4 so ಎಷ್ಟಾಗ್ತದ 12 ಈಗ 5 ಆಗ್ತದ next minus 3 ಆಗ್ತದ minus 19 ಒಳಗೆ 8 ಆಗ್ತದ so minus 1 students 15th one ನೀವು ಸಾಲ್ವ್ ಮಾಡಿ 15th one 16th one proof so proof 16th one so a ಕೊಟ್ಟಾನ 3 2 1 1 ಅದನ್ನ a ಸ್ಕ್ವೇರ್ ಕಂಡುಹಿಡಿಯೋಣ 3 2 1 1 3 2 1 1 ಆಮೇಲೆ ಸ್ಟೂಡೆಂಟ್ಸ್ ಇದೇ ತರ ಸಿಮಿಲರ್ ಪ್ರಾಬ್ಲಮ್ ಇದೆ ನೋಡಿ ಸಿಮಿಲರ್ ಯಾವುದು ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಸೆಕೆಂಡ್ ರೋ ಇಂದ ಅಂದ್ರೆ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಈಗ ಎಷ್ಟು ಬರುತ್ತೆ ನೋಡಿ ಸೊ a ಸ್ಕ್ವೇರ್ ಈಕ್ವಲ್ ಟು ಸೊ 9 ಸರ್ observe ಮಾಡಿ ಸ್ಟೂಡೆಂಟ್ಸ್ ಸಮ್ ನೋಡಿ 3 into 3 9 2 into 1 plus 2 so 3 into 2 6 2 into 1 2 next 1 into 3 3 1 into 1 1 1 into 2 2 1 into 1 is 1 ಈಗ observe ಮಾಡಿ a square equal to a square ನೋಡಿ ಎಷ್ಟು ಆಗ್ತದ 11 7 8 ಆಗ್ತದ is 4 is 3 ಓಕೆ ಈಗ a square ಗೊತ್ತಾಯ್ತು ಸ್ಟೂಡೆಂಟ್ಸ್ a ವ್ಯಾಲ್ಯೂ ಮತ್ತು b ವ್ಯಾಲ್ಯೂ ಕಂಡುಹಿಡಿದನ ಹೌದಾ ಪ್ಲಸ್ b r equal to 0 ಈಗ a square ವ್ಯಾಲ್ಯೂ ಬರ್ಕೊಡಿ a square 11 8 4 3 plus a into a matrix 3 2 1 1 plus b matrix 1 observe 0 0 1 equal to 0 0 ಪ್ರೂವ್ ಮಾಡೋಕೆ ನಾವು ಕಂಡುಹಿಡಿಯುವುದು ಏನು a ಮತ್ತು b ವ್ಯಾಲ್ಯೂ here 11 8 4 3 plus ಏನಿದೆ ಗುಣಾಕಾರ 3a 2a plus b ನಿಂದ ಗುಣಾಕಾರ ಮಾಡಿ ಮ್ಯಾಟ್ರಿಕ್ಸ್ b 0 0 b so equal to 0 okay so first ನೋಡಿ 11 observe ಮಾಡಿ 8 4 3 plus ಇವೆರಡು ಮ್ಯಾಟ್ರಿಕ್ಸ್ ಆಡ್ ಮಾಡಿ 3a plus b 2a plus 0 so a plus 0 a plus b equal to 0 see here 11 observe ಮಾಡಿ 11 conditions ನೋಡಿ ಲಕ್ಷಣ ಸ್ಟೂಡೆಂಟ್ಸ್ ಏನಾಗುತ್ತೆ ನೋಡಿ 11 plus 3a plus b equal to 0 1 next 8 plus 2a plus 0 1 next
4 plus a equal to 0 1. Next 3 equal to a plus b. ಈಗ ಅಬ್ಸರ್ವ್ ಮಾಡಿ a ವ್ಯಾಲ್ಯೂ ಆಗ್ತದೆ -4. 3 plus a plus b equal to 0. 3 minus 4 plus b equal to 0. So b value -1. B minus when b value is 1. So here b value 1. So ಎರಡು 18th and 17th objective form the last problem. So let A be a non-single square matrix of order 3 cross 3, then the determinant of adjoint A is equal to ಆಗಿದೆ. ಫಸ್ಟ್ ನೋಡಿ ಸ್ಟೂಡೆಂಟ್ಸ್ ಒಂದು ಫಾರ್ಮುಲಾ ಬರ್ಸಿದ್ದೆ ನಿಮಗೆ ಯಾವ್ದಂದ್ರೆ ಫಸ್ಟ್ ಸೊ adjoint A equal to determinant A raised to n minus 1. ಇವೆರಡು ಯಾಕೆ ಕೊಟ್ಟಿನಂತಂದ್ರೆ ಇವು 1 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇರ್ತಾವೆ 1 ಮಾರ್ಕ್ಸ್ ಅಲ್ಲಿ ಯಾವುದು ಡಿಟರ್ಮಿನೆಂಟ್ಸ್ ಒಳಗೆ. ಈಗ ಈ ಫಾರ್ಮ್ ನೋಡಿ ಏನಂತದ ಸೊ ಅಬ್ಸರ್ವ್ ಮಾಡಿ ಸೊ adjoint A determinant of adjoint A equal to ಸೊ determinant A ಇದು n ಅಂತಂದ್ರೆ ಏನು ಕೊಟ್ಟಿರುವಂತ ಆರ್ಡರ್ ಯಾವ್ದದ ಆರ್ಡರ್ 3 ಕ್ರಾಸ್ 3 ಅಂದ್ರೆ ಸೊ 3 minus 1 ಏನಂತ ನೋಡ್ರಿ ಸೊ adjoint A equal to ಸೊ determinant ಸ್ಕ್ವೇರ್ ಅಂದ್ರೆ ಆಪ್ಷನ್ ಇಸ್ ಬಿ. ಓಕೆ ಸೊ ಅಂದ್ರೆ ಇದು ಅಬ್ಸರ್ವ್ ಮಾಡಿ n ಅಂದ್ರೆ 3 ಮೀನ್ಸ್ 3 ಕ್ರಾಸ್ 3 ಆರ್ಡರ್ 2 ಕ್ರಾಸ್ 2 ಕೊಟ್ಟಿದ್ರೆ 2 ಬರೀರಿ 3 ಇತ್ತಂದ್ರೆ 3 ಬರೀರಿ. ಓಕೆ ಸೊ ನೆಕ್ಸ್ಟ್ ಇದು ಏನು ಕೂಡ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಏನ ಫಸ್ಟ್ ನೋಡಿ ಸಿನ್ಸ್ ಏನು ನೋಡಿ A is an ಯಾವುದು ಇನ್ವರ್ಟಿಬಲ್. ಓಕೆ ಇನ್ವರ್ಟಿಬಲ್ ಆಗುತ್ತದೆ ಅಂದ್ರೆ A inverse A equal to I into A inverse into A. ಹೌದಾ ಯಾವುದು ಆಗ್ತದೆ. ಈಗ ಅಬ್ಸರ್ವ್ ಮಾಡಿ I is a unit matrix of order ಯಾವ್ದ್ರಿ 2 ಯಾಕಂದ್ರೆ 2 ಅಂತ ಹೇಳಿದಾಗ ಆರ್ಡರ್. ಈಗ ಅಬ್ಸರ್ವ್ ಮಾಡ್ರಿ ಕೊಟ್ಟಿರುವಂತ ಈ ಕಂಡೀಷನ್ ತೋರಿ ಸ A into A inverse equal to I ಅಂತ ಒಂದು ಕಂಡೀಷನ್ ಯೂಸ್ ಮಾಡಿ ಇವೆರಡು ಕಡೆ ಬೋತ್ sides determinant ಯೂಸ್ ಮಾಡ್ತಾನೆ determinant of A into A inverse equal to so determinant I. see ನಾನು ಒಂದು ಫಾರ್ಮುಲಾ ಬಳಸಿದ್ದೆ determinant A into B ಇತ್ತಂದ್ರೆ determinant AB ಇತ್ತಂದ್ರೆ determinant A into determinant B ಬರೀಬಹುದು. ಅದೇ ತರನ ಇದನ್ನು so determinant A into determinant of A inverse equal to 1. ಯಾಕಂದ್ರೆ ಬಿಕಾಸ್ one ಫಾರ್ಮುಲಾ ಯಾವಂದ್ರೆ so determinant I ಅಂತಂದ್ರೆ 1 ಯಾಕಂತಂದ್ರೆ ಅಬ್ಸರ್ವ್ ಮಾಡಿ determinant 1 0 0 1 ಎಕ್ಸ್ಪ್ಯಾಂಡ್ ಮಾಡಿದ್ರೆ 1 ಅದಕ್ಕೆ 1 ಆಗ್ತದೆ. ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಅವ ಕೇಳ್ತೇನ್ರಿ determinant A inverse ಏನಾಗುತ್ತೆ ನೋಡ್ರಿ so determinant of A inverse equal to so 1 divided by determinant A. yes but this option is ಯಾವುದು so B. okay